ಅಲ್ಲ ಸೌಂದರ್ಯ, ದೀಪು ಮನೆಯವರು ಊರವರೆಲ್ಲ ಬಂದು ಎಷ್ಟೊತ್ತಾಯ್ತು, ಇನ್ನೂ ನಿನ್ನ ಕಡೆಯವ್ರು ಯಾರು ಬಂದೇ ಇಲ್ಲ. ಯಾಕೆ, ಯಾರನ್ನೂ ಕರೆಸ್ತಾ ಇಲ್ವಾ? ಬರ್ತಾರಣ್ಣ. ಯುದ್ಧದಲ್ಲಿ ಸೋಲೋರು ಮೊದಲು ಬಂದರೆ ಚೆನ್ನಾಗಿರುತ್ತೆ, ಗೆಲ್ಲೋರು ನಿಧಾನಕ್ಕೆ ಬಂದರೂ ನಡೆಯುತ್ತೆ. ಓ, ಆದರೆ ಇದೆಲ್ಲ ಪಾರ್ಟ್ ಆಫ್ ಪ್ಲ್ಯಾನ್ ಅಂತ ಹೇಳು. ಎಸ್. ಹಲೋ, ಎಲ್ಲ ಅಂದ್ಕೊಂಡು ಹಾಗೆ ನಡೀತಾ ಇದೆಯಾ? ಓ ಅಣ್ಣ, ನನಗೆ ಇನ್ನೊಂದು ಇಂಪಾರ್ಟೆಂಟ್ ಕಾಲ್ ಇದೆ, ನಾನು ಅಟೆಂಡ್ ಮಾಡಿ ಬರ್ತೀನಿ, ನೀನು ಒಳಗೆ. ಸರಿ. ಇವಳು ತಲೆಯಲ್ಲಿರೋ ಐಡಿಯಾ ಯಾವಾಗ ಬ್ಲಾಸ್ಟ್ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಆ ದೀಪು ಮರ್ಯಾದೆ ತೆಗೆಯೋದಕ್ಕೆ ಇವಳು ಏನು ಪ್ಲ್ಯಾನ್ ಮಾಡಿದಾಳೋ ನಾನು ನೋಡೇ ಬಿಡ್ತೀನಿ. ನಾನು ಹಾಕೊಂಡೆ ಸೀರೆ ಹೆಂಗಿದೆ? ನಾನು ಹೆಂಗೆ ಕಾಣಿಸ್ತಿದ್ದೀನಿ? ಈಗ ನಾನು ನಿಮ್ಮ ಮನೆಯವ್ರ ಥರ ಕಾಣಿಸ್ತಿದ್ದೀನಾ? ಅಪ್ಪ, ಯಾಕೆ ಏನಾಯ್ತು? ಏನಿಲ್ಲಮ್ಮ, ನಾನು ಅಂದ್ಕೊಂಡ ಹಾಗೆ ಚಿರು ದೀಪ ರಿಸೆಪ್ಷನ್ನು ನಡೀತಾ ಇದೆ ಅಂತ ಖುಷಿ ಪಡೋದಾ, ಅಥವಾ ಚಿರುಗೆ ಸೈನಿಂಗ್ ಅಥಾರಿಟಿ ಕೊಡಬೇಕು ಅನ್ನೋ ನನ್ನ ಆಸೆ ಈಡೇರಲಿಲ್ಲ ಅಂತ ದುಃಖ ಪಡೋದಾ, ಒಂದು ಗೊತ್ತಾಗ್ತಾ ಇಲ್ಲ. ದೀಪಂಗೆ ಸೈನಿಂಗ್ ಅಥಾರಿಟಿ ಕೊಟ್ಟ ಹಾಗೆ ಚಿರುನು ಸೈನಿಂಗ್ ಅಥಾರಿಟಿ ತಗೊಂಡಿದ್ರೆ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗಿರೋದು. ಅಪ್ಪ, ನೀವು ಹ್ಯಾಂಡ್ ಓವರ್ ಮಾಡೋ ಸೈನಿಂಗ್ ಅಥಾರಿಟಿನ ದೀಪ ತಗೊಳ್ಳೋ ಥರ ಚಿರುನು ತಗೋಬೇಕಲ್ವಾ? ಅವನು ತಗೊಳ್ಳಲ್ಲ ಅನ್ನೋ ಕಾರಣಕ್ಕೆ ಪ್ರಭಾಕರ್ ಅವರು ದೀಪಂಗೆ ಕೊಡಿ ಅಂದ್ರು ತಾನೆ, ಅದಕ್ಕೆ ತಾನೇ ಕೊಡ್ತಿರೋದು. ದೀಪಂಗೆ ನಾನು ಸರ್ಪ್ರೈಸ್ ಆಗಿ ಕೊಡ್ತಿರೋ ಸೈನಿಂಗ್ ಅಥಾರಿಟಿನ ಚಿರು ಮುಂದೆ ಅವಳು ತಗೋತಾಳಲ್ವಾ? ಖಂಡಿತ ತಗೋತಾಳೆ ಅಪ್ಪ, ಅನುಮಾನನೇ ಬೇಡ. ದೀಪಾಗೆ ನಿಮ್ಮ ಮೇಲಿರೋ ಪ್ರೀತಿ ಕಾಳಜಿ ಬಹುಶಃ ಚಿರುಗಿಲ್ಲ ಅಂದ್ರೂ ತಪ್ಪಾಗಲ್ಲ. ಯಾಕೆ ಅಂದರೆ ಅವಳು ನಿಮ್ಮನ್ನ ಅಪ್ಪನ ಥರ ನೋಡ್ತಾಳೆ. ಹಾಗಿರುವಾಗ ನೀವು ಕೊಡೋ ಈ ಜವಾಬ್ದಾರಿನ ಅವಳು ಖಂಡಿತ ತಗೋತಾಳೆ. ಹಾಗಾಗ್ಬಿಟ್ರೆ ಸಾಕಮ್ಮ, ನನಗೆ ಎಷ್ಟೋ ಸಮಾಧಾನ ಆಗುತ್ತೆ. ಅರ್ಚನಾ, ದೀಪ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಗೊತ್ತಾ? ಹೌದು ಅಪ್ಪ, ನಾನು ಅವಳು ಫೋಟೋನ ತೆಗೆದು ಚಿರುಗ್ ತೋರ್ಸೋಣ ಅಂತ ಹೋದೆ, ಆದರೆ ಅವ್ನು ನೋಡಲೇ ಇಲ್ಲ. ದೀಪು ಮೇಲಿರೋ ಕೋಪ ಚಿರುಗ್ ಯಾವಾಗ ಕಮ್ಮಿ ಆಗುತ್ತೋ ಏನೋ ಗೊತ್ತಿಲ್ಲ. ಆದಷ್ಟು ಬೇಗ ಕಮ್ಮಿ ಆಗ್ಬೋದಮ್ಮ. ಯಾಕೆಂದ್ರೆ ಚಿರು ಮತ್ತೆ ಅವಳು ಸಪ್ರೇಟ್ ಆಗಿ ಏನೋ ಮಾತಾಡ್ತಾ ಇದ್ರು. ಹೌದಾ? ಹಾಂ, ಅವರಿಬ್ರು ಏನೋ ಪರ್ಸನಲ್ ಆಗಿ ಮಾತಾಡ್ತಾ ಇದ್ರು. ಬಹುಶಃ ಅವಳು ಹಾಕಿದ ಸೀರೆನ ಚಿರುಗ್ ತೋರಿಸ್ತಿದ್ಲು ಅನ್ಸುತ್ತೆ. ಇರಬಹುದು. ಒಟ್ಟಿನಲ್ಲಿ ಅವರಿಬ್ರು ಜೀವನ ಆದಷ್ಟು ಬೇಗ ಸರಿ ಹೋದ್ರೆ ನನಗಷ್ಟೇ ಸಾಕು. ನಿಮ್ಮಮ್ಮ ಈಗ ಬದುಕಿದ್ದಿದ್ರೆ ಈ ಸಂಭ್ರಮನೆಲ್ಲ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ಲು. ಏನ್ ಮಾಡೋದು, ಆ ದೇವರು ಅವಳನ್ನ ನನ್ನಿಂದ ಬೇಗ ಕಿತ್ಕೊಂಡ್ಬಿಟ್ಟ. ಅಪ್ಪ, ನೀವು ಬೇಜಾರು ಮಾಡ್ಕೋಬೇಡಿ, ನಿಮ್ಮ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಹೆಂಡತಿಯಾಗಿ ಅವ್ರು ನಿಮ್ಮ ಜೊತೆಗೆ ಹೇಗಿಲ್ವೋ, ಅಮ್ಮನಾಗಿ ನನ್ನ ಜೊತೆಗೂ ಇಲ್ಲ ಅನ್ನೋ ದುಃಖ ನನಗೆ ಕಾಡ್ತಿದೆ ಅಪ್ಪ. ಅವ್ರ ಜಾಗದಲ್ಲಿ ನಿಮ್ಮನ್ನ ನೋಡಿ ನಾನು ಸಮಾಧಾನ ಮಾಡ್ಕೋತೀನಿ. ಪ್ರತಿದಿನ ಪ್ರತಿ ಕ್ಷಣ ಅವಳು ನನಗೆ ನೆನಪಾಗ್ತಾನೆ ಇರ್ತಾಳಮ್ಮ. ಅವಳು ನಾನು ಹೇಗೆ ಮರೀಲಿ? ಅರ್ಚನಾ, ಅವಳು ಬದುಕಿದ್ದಾಗ ನಾನು ಸತ್ತರೆ ಮುತ್ತೈದಾಗಿ ಸಾಯ್ಬೇಕು ಅಂತಿದ್ಲು. ಕೊನೆಗೂ ಅವಳ ಆಸೆನ ಅವಳು ಈಡೇರಿಸ್ಕೊಂಡ್ಬಿಟ್ಟು. ಅಣ್ಣ, ಏನಾಯ್ತು? ಏನಿಲ್ಲ ಕಣ. ಅರ್ಚನಾ, ಏನಮ್ಮ ನೀನು ಅಣ್ಣನ ಜೊತೆ ನಿಂತ್ಕೊಂಡು ಇಲ್ಲಿ ಕಣ್ಣೀರು ಹಾಕ್ತಿದ್ಯಾ? ಇವತ್ತು ಚಿರು ರಿಸೆಪ್ಷನು, ಎಲ್ಲರೂ ಅಲ್ಲಿ ಸಂತೋಷವಾಗಿದ್ದಾರೆ, ನೀವು ನಾವೆಲ್ಲ ಅಲ್ಲೇ ಇರಬೇಕಲ್ವಾ? ಆದರೆ ನೀನು ಅಪ್ಪನ ಜೊತೆ ನಿಂತ್ಕೊಂಡು ಅಳ್ತಾ ಇದ್ರೆ ಹೇಗಮ್ಮ? ಇಲ್ಲ ಕಣ, ಯಾಕೋ ನಿಮ್ಮ ಅತ್ತಿಗೆ ನೆನಪು ಬಂದ್ಲು. ಆಯಿತು, ನಡಿ ಈಗ ಹೋಗೋಣ. ಸರಿ ಅಪ್ಪ, ನೀವು ಹೋಗಿರಿ, ಚಿರೋದೀಪನ ನಾನು ಕರ್ಕೊಂಡು ಬರ್ತೀನಿ. ಆಯ್ತಾ? ನನ್ನ ಮನ್ಸಿಗೆ ನೋವಾಗದೇ ಇರೋ ಥರ ನಡ್ಕೊಳ್ಳೋದಷ್ಟೇ ಅಲ್ಲ, ಅತ್ತಿಗೆ ಮನ್ಸಿಗೆ ನೋವಾಗದೇ ಇರೋ ಥರ ನಡ್ಕೋಬೇಕು. ಅತ್ತಿಗೆಗೆ ನೋವಾದರೆ ನನಗೆ ನೋವಾಗುತ್ತೆ. ಮದುಮಗ ಮದುಮಗಳು ಮಾತಾಡೋದು ಮುಗ್ದಿದ್ರೆ ಸ್ಟೇಜಿಗೆ ಹೋಗೋಣ, ಎಲ್ಲರೂ ಕಾಯ್ತಿದ್ದಾರೆ. ಹ್ಞೂ ಅಕ್ಕ. ನೀನೇನೋ ಹ್ಞೂ ಅಂದೆ,
ಮದುಮಗ ಏನು ಹೇಳ್ತಾನೆ ಇಲ್ಲ. ಆಯ್ತಾಯ್ತು, ಈ ಥರ ಮುಖ ಎಲ್ಲ ಗಂಟಾಕೋಬೇಡ. ಬಂದವ್ರ ಮುಂದೆ ಸ್ವಲ್ಪ ನಗ್ನಗ್ತಾ ಇರು. ಬನ್ನಿ. ಜಾನು, ಏನಾಯ್ತು ಜಾನು? ಅಯ್ಯೋ ಅಮ್ಮ, ಓಕೆ ಓಕೆ, ಇಟ್ಸ್ ಓಕೆ, ಕೂಲ್. ಏನ್ ಅನ್ಕೊಂಡಿದ್ದೀರಾ ಅರವಿಂದ್? ನನ್ನ ಆಕ್ಟಿಂಗ್ ಮಾಡೋ ನೆಪದಲ್ಲಿ ಯಾರ್ಯಾರ ಹತ್ರನೂ ಹೊಡಿಸ್ತೀರಾ? ನನಗೆ ಈ ತರ ಆಕ್ಟಿಂಗ್ ಎಲ್ಲ ಬೇಡ. ಮೊದಲು ಟೆನ್ನಿಸ್ ಸರ್ ಹತ್ರ ಹೇಳಿ. ಅಲ್ಲಮ್ಮ, ಮೊದಲನೇ ಪ್ರಯತ್ನದಲ್ಲೇ ಸೋಲು ನಪ್ಕೋತಾ ಇದೆಯಲ್ಲಮ್ಮ. ಇಂಡಸ್ಟ್ರಿಯಲ್ಲಿ ದೊಡ್ಡ ಆಕ್ಟರ್ ಆಗ್ಬೇಕು ಅಂತಂದ್ರೆ ತಾಳ್ಮೆ ಬಹಳ ಮುಖ್ಯ. ಅವರೆಲ್ಲ ನಿನ್ನ ಕಳ್ಳಿ ಅಂತ ಅಂದ್ಕೊಂಡ್ರು ಅಂತಂದ್ರೆ ನಿನಗೂ ಆಕ್ಟಿಂಗ್ ಬರುತ್ತೆ ಅನ್ನಂಗಾಯ್ತು. ಆದ್ರೆ ನೀನು ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೋಬೇಕಮ್ಮ. ಅಡ್ಡದಾರಿ ಹಿಡಿದ್ರೆ ಬೇಗ ಸಕ್ಸಸ್ ಸಿಗುತ್ತೆ. ಆದರೆ ನೀನು ಅದರಲ್ಲಿ ಹೋಗೋದು ನನಗಿಷ್ಟ ಇಲ್ಲಮ್ಮ. ಕಷ್ಟಪಟ್ಟು ಪ್ರಯತ್ನಪಟ್ಟು ನೀನೇ ಅವಕಾಶ ಗಿಟ್ಟಿಸ್ಕೋಬೇಕು. ಲೇಟ್ ಆಗ್ಬೋದಮ್ಮ, ಆದರೆ ಆತ್ಮ ತೃಪ್ತಿ ಇರುತ್ತೆ. ನಾನು ಹೇಳಿದ್ದು ಸರಿನೋ ತಪ್ಪೋ ನೀನೇ ಯೋಚನೆ ಮಾಡಮ್ಮ. ರೂಪಾ, ತುಂಬ ಏಟಾಯ್ತಾ? ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ರ ನಿನಗೆ? ಇಲ್ಲಿ ನೋಡ್ತಾ ಇದೆಯಾ? ಓ ಅರವಿಂದು, ಏನು ನೋಡ್ಕೊಂಡು ಹಾಗೆ ನಿಂತಿದ್ಯಲ್ಲ? ರೂಪಾನ ಕರ್ಕೊಂಡು ರೂಮ್ಗೆ ಹೋಗು, ಸ್ವಲ್ಪ ರೆಸ್ಟ್ ಮಾಡಲಿ. ಜಾನು, ಬಾ ಜಾನು. ನನ್ಗೆ ಯಾರು ಹೆಲ್ಪ್ ಬೇಡ, ನನ್ನ ನೋಡ್ಕೋತೀನಿ. ಆಗಲ್ಲ ಜಾನು. ಜಾನು ಹುಷಾರು, ಜಾನು ಹುಷಾರು. ಏನ್ ಅರವಿಂದು, ಅಂತೂ ಇಂತೂ ನೀನು ಹುಡುಗಿ ಮೇಲಿರೋ ಕೋಪನ ಚೆನ್ನಾಗಿ ತೀರಿಸ್ಕೊಂಡ್ಬಿಟ್ಟೆ. ಮುಂದೇನು? ಇವಾಗ ತಾನೇ ಆಟ ಶುರುವಾಗಿದೆ. ಜಸ್ಟ್ ವೆಯ್ಟ್ ಅಂಡ್ ವಾಚ್, ಏನಾಗುತ್ತೆ ಅಂತ ಕಾದ್ ನೋಡಿ. ಬಾಜಿ ಆರಾಮ ಕೂತ್ಕೋ. ಮಂಜು ಅಂತ ನನ್ನ ಫ್ರೆಂಡ. ಮಂಜು, ಇವ್ರು ಯಾರು ಅಂತ ಗೊತ್ತಾ? ಗೊತ್ತಾಗ್ಲಿಲ್ವ ಸರ್? ಏನಪ್ಪ ಫಂಕ್ಷನ್ಗೆ ಬಂದಿದ್ಯಾ? ಇವ್ರು ಯಾರು ಅಂತ ಗೊತ್ತಿಲ್ವಾ? ಹೆಣ್ಣಿನ ತಂದೆ. ಅದು ಅಲ್ಲದೆ ಸೌಂದರ್ಯ ಮೇಡಮ್ ಅವರ ಬೀಗರು. ಓ ಹೌದಾ ಸರ್, ಗೊತ್ತಾಗ್ಲಿಲ್ಲ ಸರ್, ಸಾರಿ. ಸರ್, ನೀವು ಕೂತ್ಕೊಂಡು ತಗೋತಾ ಇರಿ. ಜಯರಾಮ, ಒಂದು 10 ನಿಮಿಷ ಇದ್ದೋಗು. ಸರ್, ಹಳ್ಳಿ ಜನ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೆ ಸರ್. ಸರ್, ಸಾರ್ ಅಷ್ಟೊಂದು ಕೇಳ್ಕೊತಿದ್ರೆ ಒಂದು ಜ್ಯೂಸ್ ಕುಡ್ಕೊಂಡು ಹೋಗಿ. ವೇಟರ್, ಜ್ಯೂಸ್ ತೊಗೊಂಬಾ. ತಗೋ. ಜಯರಾಮ, ಚೇರ್ಸ್. ಅದು ಎಣ್ಣೆ ಹಾಕುವಾಗ ಹೇಳೋದಲ್ವ ಸರ್? ಜಯರಾಮ, ಜ್ಯೂಸ್ ಕುಡಿಯುವಾಗ್ಲೂ ಹೇಳ್ಬೋದು. ಚೇರ್ಸ್. ಚೇರ್ಸ್.
ನರಸಿಂಹ, ದೀಪು ಎಷ್ಟು ಖುಷಿಯಾಗಿದ್ದಾಳಲ್ವಾ? ಹೌದಮ್ಮ, ತುಂಬ ಮುದ್ದ ಕಾಣ್ತಾಳೆ. ಹೌದು, ನಿಮ್ಮ ಅಪ್ಪ ಇಲ್ಲಿ ಕಾಣಿಸ್ತಾ ಇಲ್ಲ. ಗೊತ್ತಿಲ್ಲಮ್ಮ. ಒಂದು ನಿಮಿಷ, ನಾನು ಹೋಗಿ ನೋಡ್ಕೊಂಡು ಬರಲಾ? ನಾನು ಬರ್ತೀನಿ. ರೀ ಲತಾ, ನಮ್ಮ ಯಜಮಾನ್ರು ನೋಡಿದ್ಯಾ? ಇಲ್ಲ ಅಕ್ಕ, ಎಲ್ಲೂ ನೋಡಲೇ ಇಲ್ಲ. ಸೌಂದರ್ಯ, ನಮ್ಮ ಕಡೆಯವ್ರಿಗೆ ಬೇರೆ ಹಾಲು, ಇವ್ರ ಕಡೆಯವ್ರಿಗೆ ಬೇರೆ ಹಾಲು ಮಾಡಿದರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಅಲ್ವಾ? ಇಬ್ರು ಸೆಪ್ರೇಟ್ ಮಾಡಿಬಿಟ್ಟಿದ್ರೆ ನಾನು ಅನ್ಕೊಂಡಾಗೆಲ್ಲ ಹೇಗೆ ನಡೆಯುತ್ತಣ್ಣ? ಆದರೆ ನಿನ್ನ ತಲೆಯಲ್ಲಿ ಏನಿದೆ ಅಂತ ಈಗಲೂ ಹೇಳಲ್ವಾ? ಇನ್ನೇ ನಮ್ಮ ಕಡೆಯವ್ರೆಲ್ಲರೂ ಬಂದ್ಬಿಡ್ತಾರೆ, ನಿನಗೆಲ್ಲ ಗೊತ್ತಾಗತ್ತೆ. ಬರ್ರಪ್ಪ, ಫೋಟೋ ತೆಗೆಸ್ಕೊಳ್ಳೋಣ. ಮತ್ತೆ ಸರ್, ಯಾವ ನಿಮ್ಮದು? ಸರ್, ಕಳಸ. ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಸರ್ ನಾನು. ಸಾರ್ ಸ್ಟೇಷನಲ್ಲೇ ನಾನು ಕೆಲಸ ಮಾಡೋದು. ಸಾರ್ ನಂಗೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಸರ್. ನಿಷ್ಠಾವಂತ ಅಧಿಕಾರಿಯಪ್ಪ. ನಂದು 23 ವರ್ಷ ಸರ್ವಿಸ್ ಆಯ್ತು ಸರ್. ಅದೇ ಸ್ಟೇಷನಲ್ಲೇ ಅಲ್ಲೇ ಇದ್ದೀನಿ. ಜರಮ್ಮ ಕುಡಿ. ಮಂಜು, ಇವ್ರು ಏನು ಸ್ಟ್ರಿಕ್ಟ್ ಗೊತ್ತಾ? 1 ಪೈಸಾ ಕೂಡ ಲಂಚ ತಗೊಳ್ಳೋದಿಲ್ಲ. ಕುಡಿಮ್ಮ, ಕುಡಿ ಜರಮ್ಮ. ಸರ್, ನನಗೆ ಜ್ಯೂಸ್ ಕುಡಿಸ್ಬಿಟ್ಟು ನೀವು ಹಂಗೆ ಇಟ್ಕೊಂಡೇ ಇದ್ದೀರಾ? ಕುಡಿತೀನಿ ಜರಮ್ಮ, ನಾನು ಸ್ವಲ್ಪನೇ ಕುಡಿಯೋದು. ಸಾರ್ ತುಂಬ ಸ್ಟ್ರಿಕ್ಟ್ ಆಫೀಸರ್, ಯಾರಿಗೂ ಕೇರ್ ಮಾಡಲ್ಲ ಸರ್ ಅವರು ಡ್ಯೂಟಿಲಿ. ಭಾಳ ಶಿಸ್ತು ಮನ್ಸ ಮಾತ್ರ, ಒಳ್ಳೆ ಕೆಲಸ ಮಾಡ್ತಾರೆ. ಜರಮ್ಮ, ಏನು ಬರೀ ಮಾತಾಡ್ತಿದ್ಯಾ? ತಗೋ ಜ್ಯೂಸ್ ಕುಡಿ. ನಮ್ಮೂರಲ್ಲಿ ಇವರು ಅಂದರೆ ಎಲ್ಲ ಜರಮ್ಮ, ನನ್ನ ಬಗ್ಗೆ ಇರಲಿ, ತಗೋ. ಇಷ್ಟನ್ನೇ ಕುಡಿದ್ನಲ್ಲ ಸರ್. ಆ ಹುಡುಗ ತಂದು ಇಟ್ಟೋದಪ್ಪ. ಈ ಜ್ಯೂಸ್ ಕುಡ್ದೇ ಇರಲಿಲ್ಲ ಸರ್. ಒಂಥರ ಈ ದ್ರಾಕ್ಷಿ ಹಣ್ಣಿನ ಥರ ಐತೆ. ಚೆನ್ನಾಗಿದೆ ಅಲ್ಲ? ನೀವು ನಮ್ಮೂರ ಕಡೆ ಬಂದಿರೋ? ಒಂದು ನಿಮಿಷ ಬಂದ. ಸರ್, ಸರ್ ಬಿಟ್ಬಿಟ್ಟು ಬರ್ತಾರೆ ಜಯರಮ್ಮ. ಬಿಟ್ಬಿಟ್ಟು ಜಯರಮ್ಮ, ಆರಾಮ ಕುಡಿ, ಅರ್ಜೆಂಟ್ ಏನೂ ಇಲ್ಲ. ಸರ್, ಸರ್
ಯಾರು ಸರ್ ಇದು ನೋಡಿ ಸರ್ ನಿನ್ನ ಮಗ ಜಯರಾಮ ಅವನೊಬ್ಬ ಕಿತ್ತೋದು ನನ್ನ ಮಗ ಅವನೇನಿಗೆ ಸರ್ ಫೋನ್ ಮಾಡ್ತಾನೆ ನನಗೆ ಕಟ್ ಮಾಡಿಬಿಡ್ತಾನೆ ಕಟ್ ಮಾಡಿ ಸರ್ ನಾನು ಎಲ್ಲಿದ್ದೆ ಇಲ್ಲೇ ಕುಡಿತಾ ಇದೆಯಲ್ಲ ಜಯರಾಮ ಈಗ ಇಲ್ಲೇ ಇದ್ನಾ ಸರ್ ಇದೊಂಥರ ಆಯ್ತಾಯ್ತು ಸರ್ ಅಲ್ಲ ಇನ್ನೂ ಚೆನ್ನಾಗಾಗುತ್ತೆ ತಗೋ ಅಣ್ಣ ನಮ್ಮ ಯಜಮಾನ ನೋಡಿದ್ರೆ ಇಲ್ಲಮ್ಮ ಯಾಕಮ್ಮ ಏನಿಲ್ಲ ನೀವು ಹೋಗಿ ಕೂತ್ಕೊಳ್ಳಿ ನಮ್ಮ ಯಜಮಾನ ನೋಡಿದ್ರಾ ಇಲ್ಲಪ್ಪ ನೋಡ್ಲಾ. ಸರಿ ಓಕೆ ಜಯರಾಮ ನಿಂಗೆ ಇಷ್ಟು ವಯಸ್ಸಾದ್ರು ತುಂಬಾ ತಾಕತ್ತಿದೆ ಕಣಪ್ಪ ಯಾರು ಹೊಡಿಬೇಕು ಟೇಬಲ್ ಎತ್ಬಿಡ ಸರ್ ಅಷ್ಟೆಲ್ಲ ರಿಸ್ಕ್ ಬೇಡ ನಾನೊಂದು ಸಣ್ಣ ಕೆಲಸ ಹೇಳ್ತೀನಿ ಮಾಡ್ತೀಯಾ ಹೇಳಿ ಸರ್ ಈ ಪೆನ್ನ ಅಲ್ಲಿ ಬಿಸಾಕ್ತೀನಿ ಎಷ್ಟು ಸೆಕೆಂಡ್ಸ್ ಅಲ್ಲಿ ತರ್ತೀಯ ನೋಡೋಣ ಸಾಕಿ ಸರ್ ಆಗ್ಲಾ? ಬಿಸಾಕಿ ಸರ್ ತಗೊಳ್ಳಿ ಸರ್ ಪರವಾಗಿಲ್ಲ ಜಯರಾಮ ಸಖತ್ ಬೇಗ ಬಂದ್ಬಿಟ್ಟಿದ್ಯಾ ಇನ್ನೂ ಸರಿ ಬಿಸಾಕ್ಲಾ ನಿಜಲು ಬಿಸಾಕಿ ಸರ್ ಜಯರಾಮ ತುಂಬಾ ಸುಸ್ತಾಗಿ ಹೋಗಿದ್ಯಾ ತಗೋ ಇನ್ನೊಂದ್ಸರಿ ಬಿಸಾಕಿ ಸರ್ ಬೇಡ ಬಿಡು ಜಯರಾಮ ಇನ್ನೊಂದ್ಸರಿ ಬಿಸಾಕಿ ಸರ್ ಬೇಡ ಬಿಡು ಜಯರಾಮ ಬಿಸಾಕಿ ಸರ್ ಅಯ್ಯೋ ಬಿಡು ಜಯರಾಮ ಆಲ್ರೆಡಿ ಸುಸ್ತಾಗಿ ಹೋಗಿದೆ ಇನ್ನೊಂದ್ಸಲ ಬಿಸಾಕಿ ಬೇಡ ಜಯರಾಮ ಆಯ್ತಪ್ಪ ಅದಕ್ಕೆ ಯಾಕೆ ಇಷ್ಟ ಆಗ್ತೀಯಾ ನೋಡೋ ರೀ 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 ಛೇ ಆರ್ತಕ್ಷತೆ ಇದೆ ನೋಡಿ ಎಲ್ಲ ಹೋದ್ರಿ ಇವರು ರೀ ರೀ ಅಣ್ಣನ್ ಕರ್ಕೊಂಡ್ ಬರ್ತೀನಿ ಅಂತ ಬಂದ್ರು ಈ ಅತ್ಗೆ ಎಲ್ಲಿ ಹೋದ್ರು? ಅರೆ ಯಾರು ಬಾಗ್ಲು ತೆಗೀರಿ ಅರೆ ಯಾರು ಬಾಗ್ಲು ಹಾಕಿರೋದು ಓಪನ್ ಮಾಡಿ ಒಬ್ರು ಎಲ್ಲಿ ಹೋಗ್ತಾರೋ? ಅಯ್ಯೋ ಈಶ್ವರ ಜಯರಾಮ ಯಾಕೇನಾಯ್ತು? ಎದೆ ಉರಿ ಗ್ಯಾಸ್ ಇರ್ಬೇಕು ಸರ್ ತಗೋ ಇದು ಸರಿ ಹೋಗುತ್ತೆ
ನಿಮಗೆ ಒಂದು ವಿಷಯ ಹೇಳ್ಬೇಕಾಯ್ತು ಸರ್. ಹೇಳು ಜಯರಾಮ. ಸರ್ ನೀವು ದೊಡ್ಡ ಲೋಪರ್ ಮಗ ಸರ್. ಯೋಯ್, ಅದು ನಾನು ಕೂತಿ ಸೀಟಯ್ಯ. ಅಲ್ಲಿ ಟವಲ್ ಹಾಕಿದ್ದೆ, ಅದನ್ನ ತೆಗೆದು ಬಿಸಾಕ್ಬಿಟ್ಟು ನೀನು ಕೂತಿದ್ಯಾ? ನೋಡಕೊಳ್ಳೆ ದೊಡ್ಡ ಮನುಷ್ಯನ ಥರ ಇದೆಯಲ್ಲಯ್ಯ, ಅಷ್ಟು ಗೊತ್ತಾಗಲ್ವ ನಿಂಗೆ? ಹಲೋ ಮಿಸ್ಟರ್, ಬಾಯಿ ಬಂದಾಗ ಮಾತಾಡಬೇಡಿ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಏ ಸಾಕು ಸುಮ್ಮನೆ ಅಯ್ಯ, ಅದೇನೋ ಇಂಗ್ಲೀಷಲ್ಲಿ ಟಸಪೋಸ ಅಂದ್ಬಿಟ್ರೆ ನೀನು ದೊಡ್ಡ ಮನುಷ್ಯ ಅನ್ಕೊಂಡ್ಬಿಟ್ಟಿದ್ಯಾ? ಹೇ, ವಾಟ್ ಇಸ್ ದಿಸ್ ಅನ್ಕಲ್ಚರ್ಡ್ ಪೀಪಲ್? ರಾಜು, ನಿನ್ನ ಇಂಗ್ಲೀಷಲ್ಲಿ ಅವನು ಬಾಯಿಗೆ ಬಂದು ಬಗಳ್ತಾ ಇದ್ದಾನೆ. ಏ ಅದೇನು ಹೇಳ್ತೆ ಕನ್ನಡದಲ್ಲಿ ಹೇಳಯ್ಯ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಅಯ್ಯೋ ನೀನು